ನಮಸ್ಕಾರ. ವರ್ಷ ಭವಿಷ್ಯ 2024 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೇಷರಾಶಿ ಮೇಷಲಗ್ನದವರಿಗೆ 2024 ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು, ಹಣಕಾಸಿನ ವಿಚಾರ ಯಾವ ರೀತಿ ಇರುತ್ತೆ, ಜೊತೆಗೆ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ಏನಾದರೂ ವೃದ್ಧಿಯಾಗುವಂಥ ಅವಕಾಶಗಳಿದೆ, ನಿಮ್ಮ ಒಂದು ಆರೋಗ್ಯದ ವಿಚಾರವಾಗಿ ಏನೇನು ಬದಲಾವಣೆಗಳನ್ನು ನೋಡುವಂತಹ ಸಾಧ್ಯತೆ ಇದೆ, ನಿಮ್ಮ ವೃತ್ತಿ ಜೀವನದಲ್ಲಿ ಏನಾದರೂ ಅಭಿವೃದ್ಧಿ ತರುವಂತಹ ವರ್ಷವಾಗಿರುತ್ತಾ, ವಿದ್ಯಾಭ್ಯಾಸ ಆಗಿರ್ಬೋದು, ಸಂತಾನದ ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ನೋಡ್ಬೋದು, ಮದುವೆ ವಿಚಾರ ಮತ್ತು ನಿಮ್ಮ ಒಂದು ಬಿಸ್ನೆಸ್ಸು ವ್ಯವಹಾರಗಳಲ್ಲಿ ಯಾವ ರೀತಿಯ ಪ್ರಗತಿಯನ್ನು ಕಾಣುವಂಥ ವರ್ಷವಾಗಿರುತ್ತೆ, ಜೊತೆಗೆ ನಿಮ್ಮ ಒಂದು ಸಾಮಾಜಿಕ ಜೀವನ ಆಗಿರ್ಬೋದು, ಹೆಸರು ಕೀರ್ತಿ ಪ್ರಶಂಸೆ ತರುವಂತಹ ವರ್ಷವಾಗಿರುತ್ತೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳಾಗಿರ್ಬೋದು, ಏನಾದರೂ ಸಮಸ್ಯೆಗಳಿಂದ ಆಚೆ ಬರುವಂಥ ಅವಕಾಶಗಳಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ವರ್ಷ ಮೇಷರಾಶಿ ಮೇಷಲಗ್ನದವರಿಗೆ ತುಂಬ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಗುರು ಶನಿ ರಾಹು ಕೇತುವಿನ ಫಲಗಳಿಂದ ಈ ವರ್ಷ ಭವಿಷ್ಯ ನಿರ್ಧಾರ ಆಗುತ್ತೆ. ಗುರುವಿನ ಸ್ಥಿತಿ ಗುರುಬಲ ನಿಮಗೆ ಮೇ ಮೊದಲನೇ ದಿನದಿಂದ ನಿಮಗೆ ಆರಂಭ ಆಗುತ್ತೆ. ಮೊದಲಿನ 4 ತಿಂಗಳ ಕಾಲ ಸ್ವಲ್ಪ ಮಿಶ್ರ ಫಲವನ್ನು ನೋಡ್ಬೋದು. ಶನಿಶ್ಚರ ಲಾಭ ಸ್ಥಾನದಿಂದ ಅದ್ಭುತವಾದಂಥ ಫಲ, ರಾಹು ವ್ಯಯಸ್ಥಾನದಲ್ಲಿ, ಕೇತು ತುಂಬ ಅದ್ಭುತವಾದಂಥ ಫಲ ಷಷ್ಠ ಸ್ಥಾನದಲ್ಲಿ. ನಿಮ್ಮ ಒಂದು ಹಣಕಾಸಿನ ವಿಚಾರವಾಗಿ ಯಾವ ರೀತಿ ಇರುತ್ತೆ ನೋಡಿ. ಹಣಕಾಸಿನ ವಿಚಾರದಲ್ಲಿ ಬರುವಂತಹ ವರ್ಷದಲ್ಲಿ ಪ್ರಗತಿಯನ್ನು ಕಾಣುವಂತಹ ಅವಕಾಶಗಳಿದೆ. ಗುರುವಿನ ಬಲ ಬಂದ ನಂತರ ಮೇ ಮೊದಲನೇ ವಾರದಿಂದನೇ ನಿಮಗೆ ಅದ್ಭುತವಾದಂಥ ಫಲಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ನೀವು ಹಿಂದೆ ಮಾಡಿದಂಥ ಹೂಡಿಕೆ ಆಗಿರ್ಬೋದು, ತಂದೆಯಿಂದ ಆಗಿರ್ಬೋದು, ಮತ್ತು ಹಿರಿಯರಿಂದ ಬರಬೇಕಾದಂಥ ದುಡ್ಡು ಆಗಿರ್ಬೋದು, ಆಸ್ತಿ ವಿಚಾರದಿಂದ ಬರಬೇಕಾದಂಥ ದುಡ್ಡು ಆಗಿರ್ಬೋದು, ಈ ವಿಚಾರದಲ್ಲಿ ತುಂಬ ಅದ್ಭುತವಾದಂಥ ಫಲಗಳನ್ನು ನೋಡ್ಬೋದು. ಜೊತೆಗೆ ಗುರು ನಿಮಗೆ ವಿದೇಶದಲ್ಲಿ ಹೂಡಿಕೆ ಮಾಡಿದ್ರಿಂದ ಆಗಿರ್ಬೋದು, ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ಸಂಪೂರ್ಣವಾದಂಥ ಅನುಕೂಲಗಳು, ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಯಾಗುವಂತಹ ವರ್ಷವಾಗಿರುತ್ತೆ. ಹಣಕಾಸಿನ ವಿಚಾರ ತುಂಬ ಅದ್ಭುತವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಒಂದು ವಿದೇಶ ಪ್ರಯಾಣದಿಂದ ಮತ್ತು ಹೂಡಿಕೆಯಿಂದ ಬರುವಂಥ ಆದಾಯಗಳಾಗಿರ್ಬೋದು, ಮತ್ತು ಕೋರ್ಟ್ ಕಚೇರಿಯಿಂದ ಸ್ಟ್ರಕ್ ಆಗಿರುವಂತಹ ಪೇಮೆಂಟ್ ಆಗಿರ್ಬೋದು, ಇದರಿಂದ ಲಾಭ ಪಡೆಯುವಂತಹ ವರ್ಷವಾಗಿರುತ್ತೆ. ಕೊಟ್ಟ ದುಡ್ಡು ಬರದೇ ಇರುವಂಥದ್ದಾಗಿರೋ ಅದರಿಂದ ಲಾಭ ಪಡೆಯುವಂತಹ ಯೋಗಗಳು ಈ ಬರುವಂತಹ ವರ್ಷ ಮೇಷರಾಶಿ ಮೇಷಲಗ್ನದವರು ನೋಡುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ನಿಮ್ಮ ಒಂದು ವೃತ್ತಿ ಜೀವನದಿಂದ ಬರುವಂತಹ ಆದಾಯದಿಂದ ಲಾಭವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಈ ಬರುವಂತಹ ವರ್ಷದಲ್ಲಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಅದ್ಭುತವಾದಂತಹ ಫಲಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳಿದೆ. ನಿಮಗೆ ಭೂಮಿ ಪ್ರಾಪ್ತಿ ಮಾಡುವಂಥದ್ದಾಗಿರ್ಬೋದು, ನಿವೇಶನದ ಮೇಲೆ ಹೂಡಿಕೆ ಮಾಡುವಂಥ ಅವಕಾಶಗಳಾಗಿರ್ಬೋದು, ಮತ್ತು ನಿಮಗೆ ಒಂದು ಮನೆ ಕಟ್ಟುವಂಥ ಅವಕಾಶಗಳನ್ನು ಬರುವಂತಹ ತಿಂಗಳಲ್ಲಿ, ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳಂದರೆ ವಾಹನಗಳನ್ನು ಕೂಡ ಖರೀದಿ ಮಾಡುವಂತಹ ಯೋಗಗಳು ಮೇಷರಾಶಿ ಮೇಷಲಗ್ನದವರಿಗಿರುತ್ತೆ. ಕುಟುಂಬದವರ ಸಹಕಾರ ತುಂಬ ಅದ್ಭುತವಾಗಿರುವಂತಹ ಯೋಗಗಳು. 2ನೇ ಹಂತದಲ್ಲಂತೂ ಅದ್ಭುತವಾದಂತಹ ಫಲಗಳನ್ನು ನಾವು ಮೇಷರಾಶಿ ಮೇಷಲಗ್ನದವರಿಗೆ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಗುರುವಿನ ಬಲ ಸಂಪೂರ್ಣವಾಗಿರೋದ್ರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೂಡ ನೆರವೇರುವಂಥ ಅವಕಾಶಗಳು ಕೂಡ ನೋಡುವಂತಹ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರವಾಗಿ ನೋಡಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ನೋಡುವಂಥದ್ದಿರುತ್ತೆ. ಮೇವರೆಗೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳಿರುತ್ತೆ, ಆಸ್ಪತ್ರೆ ಓಡಾಟಗಳು ಇರುತ್ತೆ. ಅದಾದ ನಂತರ ಹಂತ ಹಂತವಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುವಂತಹ ಯೋಗಗಳಿದೆ. ಯಾರಿಗೆ ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತೆ, ಯಾರಿಗೆ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಕಿವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಮತ್ತು ಕಣ್ಣು ಮತ್ತು ಮೂಗಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಏರಿಳಿತವನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಆಹಾರದ ಮೇಲೆ ಒಂದು ರೀತಿಯ ಹತೋಟಿಯನ್ನು ಪಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಯಾರಿಗೆ ಶುಗರು BP ಇರುತ್ತೆ ಅದರಲ್ಲಿ ವ್ಯತ್ಯಾಸಗಳನ್ನು ಕೂಡ ಕಾಣುವಂತಹ ಸಾಧ್ಯತೆ ಇರುತ್ತೆ. ಆದರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಿದೆ. ಎಂಥ ದೊಡ್ಡ ಸಮಸ್ಯೆ ಬಂದರೂ ಕೂಡ ಟ್ರೀಟ್ಮೆಂಟಿಂದ ಫಲವನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ರಾಹು ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಮಾತ್ರೆಗಳಾಗಿರ್ಬೋದು ಈ ಬರುವಂಥ ವರ್ಷದಲ್ಲೂ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮೇಷರಾಶಿ ಮೇಷಲಗ್ನದವರಿಗೆ. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ವೃತ್ತಿಪರ ಜೀವನ ಹೇಗಿರುತ್ತೆ ಅಂದರೆ ಬರುವಂತಹ ವರ್ಷದಲ್ಲಿ ಮೇ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾರಿಗೆ ಉದ್ಯೋಗದ ಅವಕಾಶಗಳಾಗಿರ್ಬೋದು, ಮತ್ತು ಉದ್ಯೋಗದಲ್ಲಿ ಸ್ಥಿರತೆ ಇಲ್ಲ, ಈ ಬರುವಂಥ ವರ್ಷ ಸ್ಥಿರವಾದಂತಹ ಆದಾಯ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ನಿಮಗೆ ಅಪರ್ಚುನಿಟೀಸ್ ಎಲ್ಲ ಸಿಗುವಂತಹ ಸಾಧ್ಯತೆ. ಇದರ ಜೊತೆಗೆ ಉದ್ಯೋಗದಲ್ಲಿ ಯಾರಾದರೂ ಪ್ರಮೋಷನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಮೇ ನಂತರ ಅದರಲ್ಲಿ ಅಭಿವೃದ್ಧಿ ಕಾಣುವಂತಹ ಅವಕಾಶಗಳಾಗಿರ್ಬೋದು. ಪ್ರಮೋಷನ್ ಸರ್ಕಾರ ಸಂಬಂಧಪಟ್ಟಂತಹ ವೃತ್ತಿಯಲ್ಲಾಗಿರ್ಬೋದು, ಪ್ರೈವೇಟ್ ಸೆಕ್ಟರಲ್ಲಾಗಿರ್ಬೋದು,
ಮುಖ್ಯವಾಗಿ ವಿದೇಶಕ್ಕೆ ಯಾರು ಕನೆಕ್ಟೆಡ್ ಆಗಿದ್ದಾರೆ ಅವ್ರಿಗೂ ಕೂಡ ತುಂಬ ಅದ್ಭುತವಾದಂತಹ ಯೋಗಗಳು ಬರುವಂತಹ ವರ್ಷದಲ್ಲಿ ನಿರೀಕ್ಷೆ ಮಾಡುವಂಥದ್ದಿದೆ. ಇದರ ಜೊತೆಗೆ ಸ್ಥಿರವಾದಂತಹ ಆದಾಯ ವೃತ್ತಿಯಲ್ಲಿರುತ್ತೆ. ನಿಮಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳು ಮತ್ತು ನಿಮಗೆ ನೀವು ಮಾಡಿದಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಪ್ರಶಂಸೆ ಆಗಿರ್ಬೋದು, ಅವಕಾಶಗಳಿರುತ್ತೆ. ಆದರೆ ದೂರದ ಪ್ರಯಾಣ ಮತ್ತು ಟ್ರಾನ್ಸ್ಫರ್ಸ್ ಕೂಡ ನೋಡುವಂತಹ ಸಾಧ್ಯತೆಗಳು ಇರುತ್ತೆ. ನಿಮಗೆ ಕುಟುಂಬದಿಂದ ದೂರ ಹೋಗಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿದೆ. ಈ ಬರುವಂತಹ ವರ್ಷದಲ್ಲಿ ಸುಮಾರಷ್ಟು ಜನರಿಗೆ ತಮ್ಮ ವೃತ್ತಿಯನ್ನು ಬಿಟ್ಟು ಬಿಸ್ನೆಸ್ ಕಡೆಗೆ ಒಲವು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೇತು ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಈ ವಿಚಾರದಲ್ಲಿ ತುಂಬ ಕುಲಂಕುಷವಾಗಿ ಕುಟುಂಬದವರ ಜೊತೆಗೆ ಗುರುವಿನ ಬದಲಾವಣೆ ಆದ ನಂತರನೇ ನೀವು ಇದನ್ನು ನಿರ್ಧಾರ ತಗೊಂಡ್ರೆ ಬರುವಂತಹ ಜೀವನಗಳಲ್ಲಿ ಅನುಕೂಲಗಳಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನೋಡಿ, ಪ್ರೀತಿ ಪ್ರೇಮದ ವಿಚಾರದ ತುಂಬ ದಿನದಿಂದ ಇದ್ದಂತಹ ವಿಚಾರಗಳೆಲ್ಲ ಒಂದು ಇತ್ಯರ್ಥಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮದುವೆಗೆ ಕನ್ವರ್ಟ್ ಆಗುವಂಥ ಯೋಗಗಳು ಮೇ ನಂತರ ಇರುತ್ತೆ. ಗುರುವಿನ ಬಲದ ನಂತರ ನಿಮಗೆ ನಿಮ್ಮ ಮದುವೆ ಜೀವನದಲ್ಲಾಗಿರ್ಬೋದು, ಮದುವೆ ಮಾಡಿಕೊಳ್ಳುವಂಥ ಅವಕಾಶಗಳಾಗಿರ್ಬೋದು, ಇಷ್ಟಪಟ್ಟರ ಜೊತೆಗೆ ಮದುವೆ ಮಾಡುವಂಥ ಯೋಗಗಳು ಕೂಡ ಈ ಬರುವಂಥ ವರ್ಷದಲ್ಲಿ ಮೇಷರಾಶಿ ಮೇಷಲಗ್ನದವರಿಗೆ ನೋಡುವಂಥ ಸಾಧ್ಯತೆ ಇರುತ್ತೆ. ಸಂತಾನದ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಅನುಕೂಲಗಳನ್ನು ನೋಡುವಂಥದ್ದು. ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂತಿರ್ತಾರೆ, ಯಾರಿಗೆ ವಯಸ್ಸು 30 ಮೇಲ್ಪಟ್ಟಾಗಿರ್ತವ್ರಿಗೆ ಸಂತಾನದ ಯೋಗ ಇರೋದಿಲ್ಲ, ಅಂಥವ್ರಿಗೆ ಈ ಬರುವಂಥ ವರ್ಷದಲ್ಲಿ ಸಂತಾನದ ಭಾಗ್ಯ ಕರುಣಿಸುವಂತಹ ಸಾಧ್ಯತೆ ಇದೆ ಗುರುವಿನ ಬಲ ಬಂದ ನಂತರ. ಸೊ ಹಾಗಾಗಿ ಗುರುವಿನ ಸ್ಥಿತಿ ತುಂಬ ಉತ್ತಮವಾಗಿರುತ್ತೆ. ಎರಡನೇ ಸಂತಾನದ ಬಗ್ಗೆನೂ ಕೂಡ ಯಾರು ಯೋಚನೆ ಮಾಡ್ತಿರ್ತಾರೆ ಅಂಥವ್ರಿಗೂ ಕೂಡ ತುಂಬ ಉತ್ತಮವಾದಂಥ ಅವಕಾಶಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ನಿರೀಕ್ಷಣೆ ಮಾಡುವಂಥದ್ದಿದೆ. ಜೊತೆಗೆ ನೋಡಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಪರ ಒಂದು ವಿದ್ಯೆ ಮಾಡುವಂಥದ್ದಾಗಿರ್ಬೋದು, ಯಾರಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರುತ್ತೆ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಮತ್ತು ವಿದ್ಯೆಯಲ್ಲಿ ಒಂದು ಪ್ರಗತಿಪರವಾದಂತಹ ವರ್ಷವಾಗಿರುತ್ತೆ. ಯಾವುದೇ ಒಂದು ಎಕ್ಸಾಮಿನೇಷನ್ಸನ್ನು ನೀವು ಅಟೆಂಡ್ ಮಾಡಿದ್ರೆ ಅದರಲ್ಲಿ ಉತ್ತೀರ್ಣರಾಗುವಂಥದ್ದಾಗಿರ್ಬೋದು, ಒಳ್ಳೆಯ ಸ್ಕೋರ್ ಮಾಡುವಂಥ ಅವಕಾಶಗಳಾಗಿರ್ಬೋದು, ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ KS ಆಗಿರ್ಬೋದು, IAS ಆಗಿರ್ಬೋದು, ಯಾವುದೇ ಒಂದು ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ಒಂದು ಎಕ್ಸಾಮಿನೇಷನ್ ಯಾರು ಅಟೆಂಡ್ ಮಾಡ್ತಾರೆ ಅಂಥವರಿಗೆ ಅಂದುಕೊಂಡಂತಹ ಒಂದು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ವರ್ಷವಾಗಿರುತ್ತೆ. ಸೊ ಹಾಗಾಗಿ ಗುರುವಿನ ಸ್ಥಿತಿನೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ಗ್ರಹಣ ಶಕ್ತಿ ಆಗಿರ್ಬೋದು, ನಿಮ್ಮ ಒಂದು ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ನಿಮ್ಮ ನೋಡುವಂಥ ದೃಷ್ಟಿಕೋನದಲ್ಲಿ ವೃದ್ಧಿಯ ತರುವಂತಹ ವರ್ಷ. ಹಾಗಾಗಿ ಇದರ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿಯನ್ನು ತಂದು ಕೊಡುವಂತಹ ವರ್ಷವಾಗಿರುತ್ತೆ. ಇದರ ಜೊತೆಗೆ ನೋಡಿ, ಮುಖ್ಯವಾಗಿ ಮದುವೆ ವಿಚಾರ ನೋಡಿ, ಮದುವೆ ವಿಚಾರದಲ್ಲಿ ಮೇ ನಂತರ ನಿಮಗೆ ಶುಭ ಕಾರ್ಯಗಳಾಗಿರ್ಬೋದು, ನಿಮ್ಮ ಮದುವೆ ವಿಚಾರದಲ್ಲಿ ಅನುಕೂಲಗಳಾಗುವಂಥದ್ದಾಗಿರ್ಬೋದು, ಪತಿ ಪತ್ನಿಯ ಸಂಬಂಧಗಳಲ್ಲಿ ಸುಧಾರಣೆಗಳಾಗುವಂತಹ ಸಾಧ್ಯತೆಗಳು ಕೂಡ ನೋಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರಗಳೇನಾದರೂ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಯೋಚನೆಗಳಿದ್ರೆ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಮೇ ನಂತರ ನಿಮಗೆ ಅವಕಾಶಗಳು ಬರುತ್ತೆ. ಜೊತೆಗೆ ಹೂಡಿಕೆ ಕೂಡ, ಇನ್ವೆಸ್ಟ್ಮೆಂಟ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಆದರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಡಿಸ್ಪ್ಯೂಟ್ಸ್ಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸರಿಯಾದ ರೀತಿಯ ಒಪ್ಪಂದಗಳಾಗಿರ್ಬೋದು, ಒಂದು ರೀತಿಯ ಅಗ್ರಿಮೆಂಟ್ ಆಗಿರ್ಬೋದು, ಆ ವಿಚಾರದ ಬಗ್ಗೆ ಗಮನವನ್ನು ಕೊಡಬೇಕು. ಶನೈಶ್ವರ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ನೀವು ಮಾಡಿದಂತಹ ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ವಿಳಂಬದಿಂದ ಆದರೂ ಕೂಡ ಸಕ್ಸಸ್ಸನ್ನು ಕೊಡುವಂತಹ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲಿ, ವರ್ಷದಲ್ಲಿ ಕೂಡ ನೋಡುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ಪ್ರಯಾಣಗಳು, ದೂರದ ಪ್ರಯಾಣ ಆಗಿರ್ಬೋದು, ವಿದೇಶ ಪ್ರಯಾಣಗಳು ಆಗುವಂತಹ ಒಂದು ಅವಕಾಶಗಳು ಕೂಡ ಇದೆ ಈ ಬರುವಂತಹ ವರ್ಷದಲ್ಲಿ. ನೀವು ಕೆಲವೊಂದು ನಿಮ್ಮ ಪ್ಲೆಜರ್ ಟ್ರಿಪ್ ಆಗಿರ್ಬೋದು, ಇಲ್ಲ ಅಂತಂದರೆ ವೃತ್ತಿಪರ ಅವಕಾಶಗಳು, ಯಾರಾದರೂ ದೂರದ ಪ್ರಯಾಣ ಮಾಡಬೇಕಂತಿದ್ರೆ ಈ ಬರುವಂಥ ವರ್ಷಗಳಲ್ಲಿ ಪದೇ ಪದೇ ನಿಮಗೆ ಅವಕಾಶಗಳು ಒದಗಿ ಬರುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ವಿದೇಶದ ಪ್ರಯಾಣ ಯೋಗಗಳು ಕೂಡ ನೀವು ಬರುವಂತಹ ವರ್ಷದಲ್ಲಿ ನಿರೀಕ್ಷಣೆ ಮಾಡುವಂಥದ್ದಿದೆ. ಇದರ ಜೊತೆಗೆ ನಿಮಗೆ ಸಾಮಾಜಿಕ ಜೀವನ ಆಗಿರ್ಬೋದು, ಒಂದು ಗೌರವ ಆಗಿರ್ಬೋದು, ನಿಮ್ಮ ಒಂದು ಸ್ಟೇಟಸಲ್ಲಿ ವೃದ್ಧಿ ಆಗುವಂಥದ್ದಾಗಿರ್ಬೋದು, ಯಾರು ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾರೆ ಅಂಥವರಿಗೆ ತುಂಬ ಉತ್ತಮವಾದಂತಹ ಅವಕಾಶಗಳಾಗಿರ್ಬೋದು, ಗ್ರಾಹಕರಿಂದ ಲಾಭ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟನ್ನು ನೋಡುವಂಥದ್ದು. ಶನೈಶ್ವರ ಲಾಭ ಸ್ಥಾನದಿಂದನೇ ಸಂಚಾರ ಆಗ್ತಿರೋದ್ರಿಂದ ತುಂಬ ಉತ್ತಮವಾದಂಥ ಅನುಕೂಲಗಳಾಗಿರ್ಬೋದು, ನೀವು ಮಾಡಿದ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗ್ತಾ ಇರುತ್ತೆ. ಜೊತೆಗೆ ಮಿತ್ರರ ಸಹಕಾರ ಆಗಿರ್ಬೋದು, ಮನೆಯಲ್ಲಿ ಹಿರಿಯರ ಸಹಕಾರ ಆಗಿರ್ಬೋದು,
ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಎಂಡ್ ರಿಸಲ್ಟನ್ನು ನೋಡುವಂತಹ ಅವಕಾಶಗಳಿರುತ್ತೆ. ಜೊತೆಗೆ ಶನೀಶ್ವರನೇ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಯಾವುದೇ ಮನಸ್ತಾಪಗಳಾಗಿರ್ಬೋದು, ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು, ಅದನ್ನು ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಇದೆ. ಮೊದಲಿನ 4 ತಿಂಗಳ ಕಾಲ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲವನ್ನು ನೋಡಿದ್ರೂ ಕೂಡ ಗುರುವಿನ ಬಲ ಬಂದ ನಂತರ ಸುಮಾರಷ್ಟು ವಿಚಾರಗಳಲ್ಲಿ ಅವಕಾಶಗಳಿರುತ್ತೆ. ಕೋರ್ಟ್ ಕಚೇರಿ, ವಾದ ವಿವಾದಗಳು ಮತ್ತು ಖರ್ಚುಗಳಿಂದ ನಿಮಗೆ ಆಚೆ ಬರುವಂಥ ಅವಕಾಶಗಳು. ಯಾರು ಆಲ್ರೆಡಿ ಮದುವೆ ವಿಚಾರದಲ್ಲಿ ಹಸ್ಬೆಂಡ್ ವೈಫಲ್ಲಿ ಡಿಸ್ಪ್ಯೂಟ್ ಆಗಿದೆ, ಮೆರಿಟಲ್ ಕಂಪನ್ಸೇಷನ್ ಅಂದರೆ ದುಡ್ಡು ಕಾಸಿನ ವಿಚಾರ ನಿರ್ಧಾರ ಆಗಿಲ್ಲ ಅಂದರೆ ಮೇ ನಂತರ ನಿಮಗೆ ಈ ವಿಚಾರವಾಗಿ ಉತ್ತಮವಾದಂತಹ ಫಲಗಳಾಗಿರ್ಬೋದು, ಕೋರ್ಟ್ ನಿಮ್ಮ ಪರವಾಗಿ ನಿಮ್ಮ ಒಂದು ರಿಸಲ್ಟ್ ಬರುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಒಂದು ಮಧ್ಯದ ಮಾರ್ಗದಿಂದಾಗಿ ಆ ವಿಚಾರಗಳಲ್ಲಿ ಬಗೆಹರಿಸುವಂಥ ಅವಕಾಶಗಳಿರುತ್ತೆ. ಅದರಿಂದ ನಿಮಗೆ ದುಡ್ಡು ಕಾಸು ಬರುವಂತಹ ಯೋಗಗಳು ಕೂಡ ಇದೆ. ಡಿಸ್ಪ್ಯೂಟನ್ನು ಸಾಲ್ವ್ ಮಾಡ್ಕೊಳ್ಳುವಂಥ ಅವಕಾಶಗಳಿದೆ. ಯಾವುದೇ ರೀತಿಯ ಹಠಕ್ಕೆ ಬೀಳದೇ ನೀವು ಅದನ್ನು ಕಾಂಪ್ರಮೈಸಲ್ಲಿ ತೊಗೊಂಡು ಹೋದರೆ ಈ ಬರುವಂತಹ ವರ್ಷ ತುಂಬ ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಈ ಬರುವಂಥ ವರ್ಷ ನೋಡಿ ಏನು ಪರಿಹಾರವನ್ನು ಮಾಡ್ಕೋಬೇಕು, ಮುಖ್ಯವಾಗಿ ರಾಹುವಿನ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಪ್ರತಿದಿನ ದುರ್ಗಾ ಉಪಾಸನೆಯನ್ನು ಮಾಡೋದ್ರಿಂದ ಅದ್ಭುತವಾದಂಥ ಫಲಗಳು, ರಾಹುವಿನಿಂದ ಆಗುವಂಥ ಅನಾನುಕೂಲತೆಗಳು, ಖರ್ಚುಗಳ ಮೇಲೆ ಕಡಿವಾಣ, ಡಿಸ್ಪ್ಯೂಟ್ಸ್ಗಳನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶಗಳಿರುತ್ತೆ. ಇದರ ಜೊತೆಗೆ ನೀವು ಗುರುವಿನ ಬಲವನ್ನು ವೃದ್ಧಿ ಮಾಡ್ಕೊಳ್ಳಿ. ಗುರುವಿನ ಆರಾಧನೆ ಆಗಿರ್ಬೋದು, ಗುರು ದತ್ತಾತ್ರೇಯ ಶ್ಲೋಕ ಆಗಿರ್ಬೋದು, ಪ್ರತಿದಿನ ಈಶ್ವರನ ಆರಾಧನೆ ಮಾಡೋದ್ರಿಂದನೂ ಕೂಡ ನಿಮ್ಮ ಗುರುವಿನ ಅಭಿವೃದ್ಧಿ ಆಗುತ್ತೆ. ಸಾಧ್ಯವಾದರೆ ನಿಮಗೆ ಗುರುವಿನ ರತ್ನ ಕನಕ ಪುಷ್ಪ ರಾಗವನ್ನು ಈ ಬರುವಂತಹ ವರ್ಷದಲ್ಲಿ ಧಾರಣೆ ಮಾಡೋದ್ರಿಂದ ನಿಮ್ಮ ಒಂದು ವೃತ್ತಿಪರ ಜೀವನ ಆಗಿರ್ಬೋದು, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಈ ಹೇಳಿದಂತಹ ಪರಿಹಾರಗಳಲ್ಲಿ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.